ನಮ್ಮಲ್ಲಿಗೆ ಶಿಕಾರಿಪುರದಿಂದ ಒಂದು ನೆಸ್ಯೂರ್ ಅಂತೇಳಿ ಈ ಕಂಪ್ನಿಯ ಒಂದು ಜಾಹೀರಾತನ್ನು ತಗೊಂಡು ರೈತರಿಗಾಗಿ ಅನುಕೂಲ ಆಗಿರ್ತಕ್ಕಂಥ ಒಂದು ವಿಶೇಷವಾದಂತಹ ಯೋಜನೆಯನ್ನು ಹಾಗೂ ಅದಕ್ಕೆ ಸಂಬಂಧಪಟ್ಟ ಔಷಧಿಗಳನ್ನು ಇಲ್ಲಿ ತಂದು ನನಗೆ ಪರಿಚಯ ಮಾಡಿಸ್ತಾ ಇದ್ದಾರೆ. ಇಲ್ಲಿ ನಮ್ಮ ಅತಿಥಿಗಳಾಗಿ ನಮ್ಮ ಆತ್ಮೀಯ ಬಂಧುಗಳಾಗಿ ಗಣೇಶ್ ಅವರಿದ್ದಾರೆ. ಈ ಕಡೆಗೆ ನಮ್ಮ ಇನ್ನೊಬ್ಬರು ಮಹೇಶ್ ಅವರು ಅಂತ ಬಂದಿದ್ದಾರೆ. ಅವರೀಗ ನಮ್ಗೆ ಏನು ಹೇಳ್ತಾರೆ ಕೇಳೋಣ. ಸ್ನೇಹಿತರೆ ನಮಸ್ಕಾರ. ನನ್ನ ಹೆಸರು ಗಣೇಶ್ ಅಂತ, ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಬೆಳಕಳ್ಳಿ ಗ್ರಾಮ. ಬಟ್ ನಾನೊಬ್ಬ ಕೃಷಿಕ, ರೈತನ ಮಗ. ನಾನು ಒಂದು ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ಬಜಾಜ್ ಅಲೈನ್ಸಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುವಂಥ ಟೈಮಲ್ಲಿ ನನಗೊಂದು ಈ ಒಂದು ಕಂಪನಿ ಏನು ನಾನು ಪರಿಚಯ ಮಾಡ್ಕೋಬೇಕಾಗಿರುವಂಥ ಕಂಪನಿಯ ಮಾಹಿತಿ ಸಿಗುತ್ತೆ 2021ರಲ್ಲಿ. ನನಗೆ 2021ರಲ್ಲಿ ನಾನು ಆಲ್ರೆಡಿ ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ಒಂದು ಕಳೆದ 4-5 ವರ್ಷಗಳಿಂದ ವರ್ಕ್ ಮಾಡ್ತಾ ಇದ್ದೆ. ಇದನ್ನೇ ಯಾಕೆ ನಾನು ಆಯ್ಕೆ ಮಾಡಿಕೊಂಡೆ ಅಂತಂದರೆ, ಮೊದಲನೇದಾಗಿ ನಮ್ಮ ರೈತರ ಭೂಮಿ ಫಲವತ್ತತೆಯನ್ನು ಕಳ್ಕೊಂಡಿದೆ. ಎರಡನೇದಾಗಿ ನಮ್ಮ ರೈತರಿಗೆ ಇಳುವರಿ ಬರ್ತಾ ಇಲ್ಲ. ಮೂರನೇದಾಗಿ ಅಧಿಕವಾದಂಥ ಖರ್ಚಾಗ್ತಾ ಇದೆ. ನಾಲ್ಕನೇದಾಗಿ ಅವರಿಗೆ ಅಂದ್ಕೊಂಡಂಥ ಇಳುವರಿನ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ವಾತಾವರಣದಲ್ಲಿ ಆಗುವಂಥ ಬದಲಾವಣೆಗಳಿಂದ ಅವರು ಅಂದ್ಕೊಂಡಂಥ ಇಳುವರಿನ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ಪರಿಪೂರ್ಣ ಅದಕ್ಕೊಂದು ಪರಿಹಾರ ಬೇಕು, ಅದಕ್ಕೊಂದು ಸೊಲ್ಯೂಷನ್ ಬೇಕು ಅಂತಂದರೆ ಸಾವಯವ ಒಂದು ವೇದಿಕೆ ಬೇಕು. ಆ ವೇದಿಕೆಯನ್ನು ನನಗೆ ಕಲ್ಪಿಸಿಕೊಂಡು ನಮ್ಮ ಸ್ನೇಹಿತರಾದಂಥ ಪ್ರವೀಣ್ ರೆಡ್ಡಿ ಅವರು, ನನ್ನ ಬಾಲ್ಯ ಸ್ನೇಹಿತರು, ಆಮೇಲೆ ನಮ್ಮ ಕಂಪನಿ, ಈ ಕಂಪನಿಯಲ್ಲಿ ನನಗೆ ಮಾರ್ಗದರ್ಶಕರು, ಹಿರಿಯರು, ಆಮೇಲೆ ನನ್ನ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸಜೆಷನ್ ನನಗೆ ತುಂಬ ಚೆನ್ನಾಗಿ ನನಗೆ ಮಾಡಿಕೊಡ್ತಾ ಇದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ನಾವು ಕೂಲಂಕುಷವಾಗಿ ಕುತ್ಕೊಂಡು 2021ರಲ್ಲಿ ಇದ್ರ ಬಗ್ಗೆ ಸ್ಟಡಿ ಮಾಡಿಕೊಂಡು ಹೆಂಗೆ ಮಾಡಿದ್ರೆ ನಾನು ಇದ್ರಲ್ಲಿ ಮುಂದುವರಿತೀನಿ. ಮತ್ತು ಇದರಿಂದ ನಾನು ಒಬ್ಬನಿಗೆ ಅಲ್ಲ, ನನ್ನ ನಂಬಿ ಬರುವಂಥ ಪ್ರತಿಯೊಬ್ಬ ರೈತರಾಗಿರ್ಬೋದು ಅಥವಾ ಯುವಕರಾಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು, ಅವ್ರಿಗೆಲ್ಲರಿಗೂ ಕೂಡ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ವೇದಿಕೆನ ನಾನು ಚಾಯ್ಸ್ ಮಾಡಿಕೊಂಡು ಅದರಲ್ಲಿರುವಂಥ ಎಲ್ಲ A to Z ಕಂಪನಿ ಅಂದ್ರೇನು, ಪ್ರಾಡಕ್ಟ್ ಅಂದ್ರೇನು, ಯಾಕೆ ಮಾಡಬೇಕು, ಇದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ತಿಳ್ಕೊಂಡು ನಾನು ಸ್ಟಾರ್ಟ್ ಮಾಡಿ ನನ್ನ ಟೀಮಲ್ಲಿ, ಅಂದರೆ ನಮ್ಮ ಸಮಾನ ಮನಸ್ಥಿತಿ ಇರುವಂಥ ವ್ಯಕ್ತಿಗಳು ನನ್ನ ಜೊತೆಗೆ ಕನೆಕ್ಟ್ ಆಗಿದ್ದಾರೆ. ಯಾಕೆಂದರೆ ಒಂದು ಸಾವಯವ ಕೃಷಿಗೆ ಒಂದು ಪರಿಹಾರ ಕೊಡಬೇಕು. ಆ ಒಂದು ಉದ್ದೇಶದಿಂದ ನಮಗೆ ಒಂದು ಎಲ್ಲರೂ ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ. ಅದರಲ್ಲಿ ನಮ್ಮ ಗುರುಗಳಾದಂಥ ಇವತ್ತು ಅವರ ನಾರಾಯಣ್ ಗುರುಗಳು ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ. ಇವತ್ತಿನ ಅವರಿಗೊಂದು ಮಾಹಿತಿ ಕೊಡೋಕ್ಕೋಸ್ಕರ ಬಂದಿದ್ದೀನಿ. ಹಾಗಾಗಿ ಮೊದಲನೇದಾಗಿ ನಾನು ಈ ಮಾಡ್ತಾ ಇರುವಂತಹ ಕಂಪನಿ ಹೆಸರು ಬಂದು ನೆಟ್ಸರ್ಫ್ ಕಮ್ಯುನಿಕೇಶನ್ ಪ್ರೈವೇಟ್ ಲಿಮಿಟೆಡ್, ಪೂನಾದಲ್ಲಿದೆ ಹೆಡ್ ಆಫೀಸು, ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟು, R&D, ಮತ್ತೆ ಅಲ್ಲಿ ಪ್ರಾಡಕ್ಟ್ ರೆಡಿ ಆಗೋದು ಪ್ರತಿಯೊಂದು ಎಲ್ಲದೂ ಕೂಡ ಏನಾಗುತ್ತೆ ಪೂನಾದಿಂದನೇ ರೆಡಿ ಆಗೋದು ಸರ್. ಅಲ್ಲಿಂದನೇ ನಮ್ಗೆ ಆಲ್ ಓವರ್ ಇಂಡಿಯಾ ಆಪರೇಟಿಂಗ್ ಆಗ್ತಾ ಇದೆ ಸರ್. ಇದರಲ್ಲಿ ಬರುವಂಥದ್ದು ನಮಗೆ 5 ಕ್ಯಾಟಗರಿ ಪ್ರಾಡಕ್ಟ್ ಬರ್ತವೆ ಸರ್. ಕಂಪನಿ ಬಂದು ನೆಟ್ಸರ್ಫ್ ಕಮ್ಯುನಿಕೇಶನ್ ಪ್ರೈವೇಟ್ ಲಿಮಿಟೆಡ್, ಪೂನಾದಲ್ಲಿ ಹೆಡ್ ಆಫೀಸ್ ಇದೆ. ಕಳೆದ 2000 ಲಾಂಚ್ ಸ್ಟಾರ್ಟ್ ಆಗಿದೆ. ಕಳೆದ ಇಲ್ಲಿಗೆ 26 ವರ್ಷ ಆಯ್ತು. 25 ವರ್ಷ ಸಿಲ್ವರ್ ಜುಬ್ಲಿ ಇವರಿಗೆ ನಾನು ಕಂಪನಿ ಇವೆಂಟಿಗೆ ಹೋಗಿದ್ದೆ, ಅಟೆಂಡ್ ಮಾಡ್ಕೊಂಡು ಬಂದಿದ್ದೀನಿ. ಸಿಲ್ವರ್ ಜುಬ್ಲಿ ಕಂಪ್ಲೀಟ್ ಮಾಡಿರೋಂಥ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ನನಗೋದ್ರಾಗ ಸದ್ಯಕ್ಕೆ ಒಂದಿದೆ ಸರ್. ಬೇರೆ ಯಾವುದು ನಾನು ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ, ಸದ್ಯಕ್ಕೆ ಇದು ಒಂದಿದೆ. ಆಮೇಲೆ ಇದ್ರದ್ದು MD ಒಂದು ಸುದೀಪ್ ಜೈನ್ ಸರ್. ಅಂದರೆ ಮೂಲತಃ ಅವರು ಕೋಟ್ಯಾಧೀಶರು, ಅಂದರೆ ಅವ್ರಿಗೆ ಆಲ್ರೆಡಿ ಅವ್ರ ಹೆಸರಲ್ಲಿ 25-30 ಕಂಪನಿಗಳಿದಾವೆ. ಆ ಕಂಪನಿ ಒಡೆತನ ಇದ್ದು ಇದು ಯಾಕೆ ಮಾಡಿದ್ದಾರೆ ಅಂತಂದರೆ, ಸಾಮಾನ್ಯ ವರ್ಗದ ಜನ ಬೆಳಿಬೇಕು. ಸಾಮಾನ್ಯ ವರ್ಗದ ಜನ ಒಂದು ಲೆವೆಲ್ಗೆ ಅವರು ಕೂಡ ಒಂದು ಶ್ರೀಮಂತರಾಗಬೇಕು, ಬೆಳಿಬೇಕು, ಅವಕಾಶನ ಬಳಸ್ಕೊಂಡು ಪ್ರತಿಯೊಬ್ಬರು ಕೂಡ ಬೆಳೀಲಿ. ಆಮೇಲೆ ಇನ್ನೊಂದು ಫ್ಯೂಚರಲ್ಲಿ ಸಾವಯವ ಕೃಷಿಗೆ ಒಂದು ಹೊತ್ತು ಬರುತ್ತೆ, ಸಾವಯವ ಕೃಷಿ ಬೇಕೇ ಬೇಕು ಮುಂದಿನ ದಿನಗಳಲ್ಲಿ. ಆ ಒಂದು ಉದ್ದೇಶ ಇಟ್ಕೊಂಡು ಕಂಪನಿ ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾಗಿ ಇದು ಕಂಪನಿಯ ವಿಚಾರ. ಅದ್ರ ಜೊತೆಗೆ ನಮಗೆ 5 ಕ್ಯಾಟಗರಿ ಪ್ರಾಡಕ್ಟ್ ಬರ್ತವೆ ಸರ್. ಮೊದಲನೇದಾಗಿ ನಮ್ದು ಅಗ್ರಿಕಲ್ಚರಲ್ ಬಂದರೆ ಕಂಪ್ಲೀಟ್ ಸಾವಯವ, ಪ್ಯೂರ್ ಆರ್ಗ್ಯಾನಿಕ್. ಅದರಿಂದ ಒಂದು 15-20 ಪ್ರಾಡಕ್ಟ್ ಬರ್ತವೆ. ಎರಡನೇದು ಒಂದು ನಮ್ಮದು ಪರ್ಸನಲ್ ಕೇರ್, ಅಂದರೆ ನಮ್ಮ ದಿನನಿತ್ಯ ಬಳಸುವಂಥ ಪ್ರಾಡಕ್ಟ್. ಪರ್ಸನಲ್ ಕೇರ್ ನಮ್ಮದು ಪೇಸ್ಟು, ಸೋಪು, ಈ ಥರ ಸಂಬಂಧಪಟ್ಟಂಗೆ ಒಂದು 15-20 ಪ್ರಾಡಕ್ಟ್ ಇದಾವೆ. ಆಮೇಲೆ ಹೆಲ್ತ್ ಕೇರ್ ಅಂತ ಬರುತ್ತೆ, ನಮಗೆ ಟ್ಯಾಬ್ಲೆಟ್ಸ್ಗಳು ಬರ್ತವೆ ಮತ್ತು ಪೌಡರ್ಸ್ ಬರ್ತವೆ. ಅವೆಲ್ಲ ನಾವು ಬಳಸೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿ. ಆಮೇಲೆ ಅದ್ರ ಜೊತೆಗೆ ನಮಗೆ ಹೋಮ್ ಕೇರ್ ಅಂತ ಬರುತ್ತೆ, ಅಂದರೆ ಮನೆಗಳಲ್ಲಿ ಬಳಸುವಂಥ ಎಲ್ಲ ಕೆಮಿಕಲ್ ಪ್ರಾಡಕ್ಟ್ ಇದಾವೆ. ಅದಕ್ಕೆ ಪೂರಕವಾಗಿರುವಂಥ ಕೆಮಿಕಲ್ ಫ್ರೀ ಪ್ರಾಡಕ್ಟ್ಗಳು ಇದಾವೆ. ಅದ್ರ ಜೊತೆಗೆ ನಮಗೆ ಕಲರ್ ಕಾಸ್ಮೆಟಿಕ್ಸ್, ಟೋಟಲ್ 5 ಕ್ಯಾಟಗರಿ ಪ್ರಾಡಕ್ಟ್.
ಇವು 5 ಕ್ಯಾಟಗರಿ ಪ್ರಾಡಕ್ಟ್ ಅನ್ನ ಇಟ್ಕೊಂಡು ನಾವು ರೈತರಿಗೆ ಅಥವಾ ನಮ್ಮ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳಿಗೆ ಕೊಡೋದ್ರ ಮುಖಾಂತರ ಒಂದು ಅವರ ಆರೋಗ್ಯವನ್ನ ಕಾಪಾಡ್ಬೋದು, ಅವರ ಮನೆಯನ್ನ ಕೆಮಿಕಲ್ ಮುಕ್ತ ಮಾಡ್ಬೋದು, ಅವರ ಜಮೀನನ್ನ ಕೆಮಿಕಲ್ ಮುಕ್ತ ಮಾಡ್ಬೋದು. ಅದ್ರ ಜೊತೆಗೆ ಅವ್ರಿಗೆ ಬರುವಂತ ಅವ್ರ ಭೂಮಿಯಲ್ಲಿ ಈ ಒಂದು ಉತ್ಪನ್ನಗಳನ್ನು ಬಳಸಿದ್ದೇ ಆದ್ರೆ ಅವ್ರು ಅನ್ಕೊಂಡ ಲೆವೆಲ್ಗೆ ಇಳುವರಿನ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು, ಭೂಮಿ ಉಳಿಸ್ಕೊಬಹುದು, ಬೆಳೆ ಔಟ್ಪುಟ್ ತಗೊಬಹುದು. ಆಮೇಲೆ ಇನ್ನೊಂದು ಕೆಮಿಕಲ್ ಮುಕ್ತವಾಗಿ ಬರುತ್ತೆ ಔಟ್ಪುಟ್ ಬರುವಂತದ್ದು. ಯಾವುದೇ ಬೆಳೆ ಆಗ್ಲಿ, ಅಲ್ಪಾವಧಿ ಬೆಳೆ ಅಥವಾ ದೀರ್ಘಾವಧಿ ಬೆಳೆ, ಯಾವುದೇ ಬೆಳೆ ಆದ್ರೂ ಕೂಡ ವಿಷ ಮುಕ್ತವಾಗಿ ಕೆಮಿಕಲ್ ಮುಕ್ತವಾಗಿ ಬರುವಂತ ವ್ಯವಸ್ಥೆ ನಮಗೆಲ್ಲದೂ ಕೂಡ ರೆಡಿ ಮಾಡ್ಕೊಟ್ಟಾರೆ ಸರ್. ಅದರಲ್ಲಿ ಮೊದಲನೇದಾಗಿ ನಮ್ದು ಜೀವಾಮೃತ ಅನ್ನೋ ಶೇತ್ ಅಂತ ಇದೆ ಸರ್. ಸಾಯಿಲ್ ಹೆಲ್ತ್ ಎನ್ಹಾನ್ಸ್ಮೆಂಟ್ ಟೆಕ್ನಾಲಜಿ ಅಂದ್ರೆ ಒಂದು ತಂತ್ರಜ್ಞಾನ. ನಮ್ದು ಹಿಂದೆ ರೈತರು ಅಂದ್ರೆ ನಾವು ನಮ್ಮ ತಂದೆ ನಮ್ಮ ತಾತನ ಕಾಲದಲ್ಲಿ ಭೂಮಿಗೆ ಏನಾಗ್ತದೆ ಅಂದ್ರೆ ಸಗಣಿ ಗೊಬ್ಬರ ಆಗ್ತದೆ. ಯಾವ ಆಕಳಿಂದು? ಜವಾರಿ ಆಕಳಿಂದು, ಜವಾರಿ ಎತ್ತಿಂದು, ಎಮ್ಮೆ ಸಗಣಿಗಳನ್ನ ಅದನ್ನ ಕ್ರೋಢೀಕರಿಸಿ ತಿಪ್ಪೆ ಮಾಡಿದಂಗೆ ಮಾಡಿ ತಿಪ್ಪೆ ತಗೊಂಡೋಗಿ ಹೊಲಕ್ಕೆ ಹಾಕೊಂಡು ಬೆಳೆ ಬೆಳಿತಾ ಇದ್ರು. ಮಿತಿ ಮೀರಿ ಔಟ್ಪುಟ್ ಬರುವಂತದ್ದು. ಬಟ್ ಈಗ 10 ಲೋಡ್ ಗೊಬ್ಬರ ಹಾಕಿದ್ರು ಕೂಡ 1 ಲೋಡ್ ಇಳುವರಿ ಬರೋದು ಕಷ್ಟ ಆಯ್ತು ಈಗ. ಯಾಕೆಂದ್ರೆ ನಮ್ಮ ಭೂಮಿ ಫಲವತ್ತತೆನ ಕಳ್ಕೊಂಡಿದೆ. ಭೂಮಿ ತನ್ನ ಏನಕ್ಕೆ ಸ್ವರೂಪವನ್ನು ಕಳ್ಕೊಂಡ್ಬಿಡತಿ, ಏನೂ ಇಲ್ಲ ಭೂಮಿಯಲ್ಲಿ. ಯಾಕೆಂದ್ರೆ ಯಾಕೆ ಕಳ್ಕೊಂಡಿದ್ವಿ ಅಂತಂದ್ರೆ ನಾವು 1965ರಿಂದ ಈ ಕಡೆ ಬಂದಂತ ಗ್ರೀನ್ ರೆವಲ್ಯೂಷನ್, ಹಸಿರು ಕ್ರಾಂತಿ ಏನ್ ಬಂತಲ್ಲ, ಹಸಿರು ಕ್ರಾಂತಿಯಿಂದ ಈಚೆಗೆ ಯೂರಿಯಾ ಗೊಬ್ಬರ, DAP, ಪೊಟ್ಯಾಶ್ ಇಂಥ ಒಂದು ಗೊಬ್ಬರಗಳನ್ನ ಬಳಸೋದ್ರ ಮುಖಾಂತರ ನಮ್ಮ ಭೂಮಿನ ಫಲವತ್ತತೆ ನಾವು ಕಳ್ಕೊಂಡಿದ್ವಿ. ಹಂಗಾಗಿ ಆ ವಾಪಸ್ ಬರ್ಬೇಕು ಅಂತಂದ್ರೆ ಜೀವಾಮೃತ ಮಾಡ್ಬೇಕು, ಘನಾಮೃತ ಮಾಡ್ಬೇಕು, ಗೋಕೃಪಾಮೃತ ಮಾಡ್ಬೇಕು. ಇದಕ್ಕೆ ಬೇಕಾಗಿರುವಂತ ಪೂರಕವಾದ ವಾತಾವರಣ ನಮ್ಮ ಮನೆಗಳಲ್ಲಿ ಇರ್ಬೇಕು. ಅದ್ಯಾವುದು ಕೂಡ ಈಗಿನ ವಾಸ್ತವದಲ್ಲಿ ಇಲ್ಲ. ಹಂಗಾಗಿ ಏನಾಗತ್ತೆ, ಕಂಪನಿ ನಮಗೆ ಟೆಕ್ನಾಲಜಿ ರೂಪದ ಜೀವಾಮೃತವನ್ನ ರೆಡಿ ಮಾಡಿ ನಮಗೆ ಕೊಟ್ಟತ್ತ. ಅದನ್ನ ನಾವು ನಮ್ಮ ಅಕ್ಕಪಕ್ಕ ಸ್ನೇಹಿತರು, ಬಂಧು ಬಳಗದವರಿಗೆ, ಸ್ನೇಹಿತರುಗಳಿಗೆ, ಸಮಾಜದವರಿಗೆ ಇದನ್ನ ಒಂದು ಪ್ರಾಡಕ್ಟ್ ಅನ್ನು ಕೊಡೋದ್ರ ಮುಖಾಂತರ ಆ ಮಣ್ಣಿನ ಫಲವತ್ತತೆ ಸರ್, ಒಂದು ಟೈಮ್ ಈ ಪ್ರಾಡಕ್ಟ್ ಅನ್ನ 1 ಟೈಮ್ ಅಥವಾ 2 ಟೈಮ್ ಆ ಭೂಮಿಗೆ ಬಳಸಿದ್ದೆ ಆದ್ರೆ 25 ವರ್ಷದಿಂದ ಏನು ಭೂಮಿ ಫಲವತ್ತತೆ ಇತ್ತಲ್ಲ, ಹೂ ಇದ್ದಂಗೆ ಭೂಮಿ ಆ ಲೆವೆಲ್ ರೆಡಿ ಆಗ್ತದೆ. ಮಣ್ಣಲ್ಲಿ ಜೀವಕೋಶಗಳು ವೃದ್ಧಿ ಆಗ್ತವೆ, ಎರೆಹುಳುಗಳು ಜರ್ಮಿನೇಷನ್ ಆಗುತ್ತೆ, ಎರೆಹುಳುಗಳು ಉತ್ಪತ್ತಿ ಆಗ್ತವೆ. ಆ ಎರೆಹುಳುಗಳು ಉತ್ಪತ್ತಿ ಆದಾಗ ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ 20 ಅಡಿಯಿಂದ 40 ಅಡಿವರೆಗೂ ಅದು ರಂಧ್ರಗಳು ಮಾಡ್ತಾ ಹೋಗ್ತದೆ. ಅಂದ್ರೆ ತನ್ನ ದೇಹದ 3 ಪಟ್ಟು ಮಣ್ಣನ್ನ ಹೊರಬಿಡ್ತತಿ. ಅದು ಏನಾಗುತ್ತೆ, ಅದರಲ್ಲಿ ಬಿಡುವಂತ ಮಣ್ಣಲ್ಲಿ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್, ಜಿಂಕ್ ಈ ತರ ಮೈಕ್ರೋ ಲಘು ಪೋಷಕಾಂಶಗಳು ಹೇರಳವಾಗಿ ಸಿಗ್ತವೆ. ಅದ್ರ ಜೊತೆಗೆ ನಮ್ಗೆ ಏನಾಗತ್ತೆ, ಮಣ್ಣಲ್ಲಿ pH ಲೆವೆಲ್, pH ಸಾಂದ್ರತೆ ಅಂತ ಬರುತ್ತೆ, ಆ ಸಾಂದ್ರತೆ ಕೂಡ ಹೆಚ್ಚಾಗ್ತತಿ. ಅದ್ರ ಜೊತೆಗೆ ಜೈವಿಕ, ಬೌದ್ಧಿಕ, ರಾಸಾಯನಿಕ ಕ್ರಿಯೆ ಹೆಚ್ಚಾಗುವಂತ ಕೆಲಸ ಇದು ಮಾಡ್ತತಿ. ಆಮೇಲೆ ಮಣ್ಣಿನಲ್ಲಿ ತೇವಾಂಶ ಹಿಡಿದಿಟ್ಟುಕೊಳ್ಳೋ ಶಕ್ತಿ ಮಣ್ಣಿಗೆ ಕೊಡುತ್ತೆ. ಇದು ಒಂದು ಪ್ರಾಡಕ್ಟ್ ಇಷ್ಟು ಕೆಲಸ ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ ಇದನ್ನ ಪ್ರತಿಯೊಬ್ಬರು ಕೂಡ ನೀವು ಬಳಸಿ ಇನ್ನೊಬ್ಬರಿಗೆ ಬಳಸಲಿಕ್ಕೆ ಪ್ರೇರೇಪಣೆ ನೀಡಿ. ಅವ್ರು ಬಳಸಿದಾಗ ಅವರ ಭೂಮಿ ಹಸನಾಗುತ್ತೆ. ಇದು ಮೊದಲನೇ ಪ್ರಾಡಕ್ಟ್. ಎರಡನೇ ಪ್ರಾಡಕ್ಟ್ ಯಾಕೆ ಬಳಸಬೇಕು ಅಂತಂದ್ರೆ ಸರ್, ಮಣ್ಣು ಫಲವತ್ತತೆ ಸ್ಟಾಪ್ ಕೊಡ್ತೀರಾ? ಕಂಟಿನ್ಯೂ ಭಾಳ ಆಗ್ತದೆ ಲೆಂತ್.